ರೈತರಿಗೆ ಮತ್ತೊಮ್ಮೆ ಸಾಲ ಮನ್ನಾ ಯೋಜನೆ ಜಾರಿಗೆ ತರುತ್ತೇವೆಂಬ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ವೆಬ್ಸೈಟ್ಗಳಲ್ಲಿ ಹರಿದಾಡ್ತವೆ. ಇದರಿಂದಾಗಿ ರೈತರಲ್ಲಿ ಹೊಸ ನಿರೀಕ್ಷೆ ಕೂಡ ಮೂಡಿದೆ. ಆದರೆ ಈ ವಿಷಯದ ಬಗ್ಗೆ ನಿಖರ ಮಾಹಿತಿ ಏನು, ಯಾವ ರೈತರಿಗೆ ಪ್ರಯೋಜನ ಸಿಗಬಹುದು, ಸರ್ಕಾರದ ಅಧಿಕೃತ ನಿಲುವು ಏನು ಎಂಬುದರ ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಕೃಷಿ ಕ್ಷೇತ್ರವಂತೂ ಮೊದಲಿಂದಲೂ ಹವಾಮಾನ, ಮಾರುಕಟ್ಟೆ ಬೆಲೆ, ಉತ್ಪಾದನೆಗಳ ಮೇಲೆಗೂ ವೆಚ್ಚದ ಮೇಲೆ ಅವಲಂಬಿಸಿರುತ್ತೆ. ಮಳೆಯ ಕೊರತೆ, ಬೆಳೆ ನಷ್ಟ, ಹೆಚ್ಚುತ್ತಿರುವ ವೆಚ್ಚಗಳಿಂದ ರೈತ ಬ್ಯಾಂಕ್ ಹಾಗೂ ಸರ್ಕಾರಿ ಸಂಸ್ಥೆಗಳಿಂದ ಸಾಲ ಪಡಿತಾ ಇದ್ದಾರೆ. ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾದಾಗ ಸಾಲ ಮನ್ನಾ ಯೋಜನೆಗಳ ಬೇಡಿಕೆ ವರ್ಷಗಳಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಕರ್ನಾಟಕದಲ್ಲಿ ಮೊದಲು ಈ ಯೋಜನೆ ಜಾರಿಗೆ ಬಂದಿದ್ದು ಅರ್ಹ ಬೆಳೆ ಸಾಲವನ್ನು ಸರ್ಕಾರ ಮನ್ನಾ ಕೂಡ ಮಾಡಿತ್ತು. ಮೊದಲು 2 ಲಕ್ಷದ ಬೆಳೆ ಸಾಲವನ್ನು ಮನ್ನಾ ಮಾಡಲಾಗಿದೆ. ಈಗ ಮತ್ತೆ ಸಾಲ ಮನ್ನಾ ಯೋಜನೆ ಜಾರಿಗೆ ಬರಲಿದೆಯಾ ಅಂದರೆ ಹೇಳ್ತೀನಿ ನೋಡಿ. ಯಾವುದೇ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಗಳನ್ನು ಅವಲಂಬಿಸಬೇಡಿ, ಯಾವುದೇ ವದಂತಿಗಳನ್ನು ಕೂಡ ನಂಬಬೇಡಿ. ಯಾಕಂದರೆ ಸರ್ಕಾರ ಇನ್ನೂ ಯಾವುದೇ ರೀತಿಯ ಅಧಿಕೃತವಾದ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಭವಿಷ್ಯದಲ್ಲಿ ಸರ್ಕಾರ ಅಧಿಸೂಚನೆಯನ್ನು ಕೊಟ್ಟರೆ ಅರ್ಜಿಯನ್ನು ಸಲ್ಲಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸದ್ಯಕ್ಕೆ ಯಾವುದೇ ರೀತಿಯ ನಿರೀಕ್ಷೆಯನ್ನು ಇಡದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಕಾಯ್ದು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.